ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎರಡು ಬ್ಲೌಸ್ ಪೀಸನ್ನು ಬಳಸಿಬಿಟ್ಟು ವರಮಹಾಲಕ್ಷ್ಮಿಗೆ ಯಾವ ರೀತಿಯಾಗಿ ಅಲಂಕಾರ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಬ್ಲೌಸ್ ಪೀಸನ್ನು ಬಳಸಿ ಸ್ಯಾರಿ ಥರ ಲುಕ್ ಬರೋ ಥರ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ. ಅದಕ್ಕೋಸ್ಕರ ನಾನಿಲ್ಲಿ ಎರಡು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಯಾವ್ದು ಬೇಕಿದ್ರೂ ತೊಗೊಳ್ಳಿ, ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರು. ಆಪೋಸಿಟ್ ಕಲರ್ ಆದರೂ ತೊಗೋಬೋದು, ಅಥವಾ ಈ ರೀತಿಯಾಗಿ ಒಂದೇ ಕಲರ್ ಕಾಣಿಸೋವಂಥದ್ದನ್ನು ಸಹ ತೊಗೋಬೋದು. ನಾನಿಲ್ಲಿ ಸೇಮು ಎರಡೂ ಒಂದೇ ರೀತಿಯಾಗಿ ಮ್ಯಾಚ್ ಆಗೋವಂಥದ್ದು ಸ್ವಲ್ಪ ಬಿಡುತ್ತೆ ಅಷ್ಟೇ. ಆ ಥರದ್ದು ಬ್ಲೌಸ್ ಪೀಸ್ಗಳನ್ನ ತೊಗೊಂಡು ಫಸ್ಟು ಒಂದು ಬ್ಲೌಸ್ ಪೀಸಲ್ಲಿ ಈ ರೀತಿ ನೆರಿಗೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇಂದಿನ ವಿಡಿಯೋದಲ್ಲಿ ಸಿಂಗಲ್ ಬ್ಲೌಸ್ ಪೀಸನ್ನು ಬಳಸ್ಬಿಟ್ಟು ಯಾವ ರೀತಿ ಅಲಂಕಾರ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ಸಹ ನೋಡಿ. ಹಾಗೆ ನನ್ನ ಚಾನಲಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಅಂದರೆ ಹಬ್ಬದ ಹಿಂದಿನ ದಿನ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು, ಯಾವ ರೀತಿ ಲಕ್ಷ್ಮಿನ ಒಳಗಡೆ ಕರ್ಕೊಂಡು ಹಬ್ಬನ ಮಾಡಬೇಕು, ಹಬ್ಬ ಆದಮೇಲೆ ವಿಸರ್ಜನೆ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ನನ್ನ ಚಾನಲಲ್ಲಿ ಹೇಳಿದ್ದೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ವಿಡಿಯೋನ ಚೆಕ್ ಮಾಡಿ ನೋಡ್ಕೊಳ್ಳಿ. ಅಂದರೆ ಹಬ್ಬದ ಹಿಂದಿನ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಹಾಗೆ ಆಚರಣೆಗೆ ಏನೆಲ್ಲ ಬೇಕು, ಅಂದರೆ ಪೂಜಾ ಸಾಮಗ್ರಿಗಳು ಏನೇನು ಬೇಕು ಅನ್ನೋದನ್ನು ಸಹ ಆ ವಿಡಿಯೋ ತುಂಬಾ ಕ್ಲಿಕ್ ಆಗಿದೆ ನಂದು ಅಂತಲೇ ಹೇಳ್ಬೋದು. ನಿಮಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬೇಕಿದ್ದರೆ ಹೋಗಿ ನೋಡಿ. ಅಂದರೆ ಪೂಜಾ ಸಾಮಾನು ಇರ್ಬೋದು, ಅಥವಾ ಯಾವುದೇ ಒಂದು ಚಿಕ್ಕ ಪುಟ್ಟು ಪಿನ್ನು, ಗುಂಡು ಪಿನ್ನು ಅದರಿಂದನೂ ಸಹ ನಾನು ಪೂಜೆಗೆಲ್ಲ ಏನೇನು ವಸ್ತುಗಳನ್ನ ಬೇಕು ಅನ್ನೋದನ್ನು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಇತ್ತು ಅಂದರೆ ನೀವು ಆ ವಿಡಿಯೋನ ಚೆಕ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ಮೊದಲು ಒಂದು ಬ್ಲೌಸ್ ಪೀಸನ್ನು ನಾನು ನೆರಿಗೆ ಹಾಕಿ ಎತ್ತಿಟ್ಕೊಂಡೆ. ಇದನ್ನು ಅಷ್ಟೇ ಫೋಲ್ಡ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ನೆರಿಗೆ ಹಾಕ್ಕೊಳ್ತಾ ಇಲ್ಲ, ಮೇಲೆ ಸೆರಿಗೆಗೆ ಅಷ್ಟೇ ಈ ರೀತಿಯಾಗಿ ಫೋಲ್ಡ್ ಮಾಡ್ತಾ ಇದ್ದೀನಿ. ತುಂಬ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಅದಕ್ಕೆ ನಾನು ಕ್ಲಿಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಬಿಚ್ಕೊಳ್ಳದೆ ಇರಲಿ ಅಂತ. ಈಗ ಎರಡು ಬ್ಲೌಸ್ ಪೀಸನ್ನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಲಕ್ಷ್ಮಿನ ಕೂರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲ್ಗಡೆ ಒಂದು ಚೊಂಬನ್ನು ಇಟ್ಟು, ಅದಕ್ಕೆ ಈಗ ಡಬಲ್ ಗಮ್ ಟೇಪನ್ನು ಹಾಕಿ ಅದ್ರ ಮೇಲೆ ಸಹ ಇನ್ನೊಂದು ಚೊಂಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇಂದಿನ ವಿಡಿಯೋದಲ್ಲಿ ಸಿಂಗಲ್ ಚೊಂಬಿಗೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಡಬಲ್, ಅಂದರೆ ಎರಡು ಬಿಂದಿಗೆನ ಒಂದು ಬಿಂದಿಗೆ ಅಥವಾ ಒಂದು ಚೊಂಬನ್ನು ಇಟ್ಟು ಮಾಡ್ತಾರೆ, ಅಥವಾ ಎರಡು ಚೊಂಬನ್ನು ಇಟ್ಟು ಮಾಡ್ತಾರಲ್ವ, ಆ ರೀತಿಯಾಗಿ ಎರಡು ಇದ್ರೂ ಸ್ವಲ್ಪ ದೊಡ್ಡದಾಗಿ ಕಾಣಬೇಕು ಅಂತಂದರೆ ಈ ರೀತಿ ಡಬಲ್ಲಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಸ್ಯಾರಿ ರೀತಿ ಕಾಣಿಸ್ಬೇಕು ಅಂದರೆ ಈ ರೀತಿ ಡಬಲ್ ಚೊಂಬನ್ನು ಇಟ್ಟು ಮಾಡಬೇಕಾಗುತ್ತೆ. ಸ್ಟೀಲ್ ಚೊಂಬು ಕೆಳಗಡೆ ಓಕೆ, ಅಕ್ಕಿ ಹಾಕಿಡೋದು ಸ್ಟೀಲಲ್ಲಿ ಇಟ್ಟರೂ ಪರವಾಗಿಲ್ಲ, ಬಟ್ ಮೇಲೆ ಇಡೋವಂಥದ್ದು ಯಾವುದೇ ಕಾರಣಕ್ಕೂ ಸ್ಟೀಲನ್ನು ಯೂಸ್ ಮಾಡಬೇಡಿ. ಹಿತ್ತಾಳೆ ಅಥವಾ ತಾಮ್ರನ ಯೂಸ್ ಮಾಡಿ, ಅಥವಾ ಬೆಳ್ಳಿ ಆದರೂ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ಡಬಲ್ ಗಮ್ ಟೇಪ್ ಹಾಕಿ ಮೇಲ್ಗಡೆ ಒಂದು ಚೊಂಬನ್ನು ಇಟ್ಕೊಳ್ತಾ ಇದ್ದೀನಿ. ಕೆಳಗಡೆ ಅಕ್ಕಿ ಓಕೆ, ಬಟ್ ಮೇಲ್ಗಡೆ ನೀರನ್ನೇ ಹಾಕಬೇಕು. ನಾನಿಲ್ಲಿ ಈಗ ವಿಡಿಯೋಗೆ ತೋರಿಸೋದಕ್ಕೋಸ್ಕರ ಅಕ್ಕಿನ ಹಾಕಿದ್ದೀನಿ. ನೀವು ನೀರನ್ನು ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಕಾಯಿ ಎಲೆ ಎಲ್ಲ ಇಟ್ಟು ಡೆಕೋರೇಷನ್ ಮಾಡ್ಕೋಬೋದು. ಹಾಗೆ ಇದನ್ನು ಅಷ್ಟೇ ನಾನು ತೋರಿಸ್ತಾ ಇರೋದು. ಹಿಂದೆ ಅದನ್ನು ಟೈಟಾಗಿ ಕಟ್ಟಬೇಕು. ನೀವು ಒಂದು ಉರಿ ತಗೊಂಡು ಅಥವಾ ದಾರದಿಂದ ಅದನ್ನು ಟೈಟಾಗಿ ಕಟ್ಕೋಬೇಕಾಗುತ್ತೆ. ಈಗ ತೋರಿಸೋದಕ್ಕೆ ಅಷ್ಟೇ ಅಲ್ವಾ, ಹಾಗಾಗಿ ಸ್ವಲ್ಪ ಇದು ಡಬಲ್ ಗಮ್ ಟೇಪನ್ನು ಹಾಕಿ ಸುಮ್ಮನೆ ಕೂರಿಸಿದ್ದೀನಿ. ಬಟ್ ಆ ರೀತಿ ಇಟ್ಟರೆ ಅದು ಇರೋದಿಲ್ಲ, ಬಿದ್ದೋಗುತ್ತೆ. ಗಮ್ ಇರೋ ತನಕ ಇರುತ್ತೆ, ಬಟ್ ಆಮೇಲೆ ಬಿದ್ದೋಗುತ್ತೆ. ಹಾಗಾಗಿ ಅದನ್ನು ಟೈಟಾಗಿ ಕಟ್ಕೋಬೇಕಾಗುತ್ತೆ. ವಿಡಿಯೋಗೆ ಒಂದು 5 ನಿಮಿಷ 10 ನಿಮಿಷ ಇರೋದಕ್ಕಂತೇಳಿ ನಾನು ಟೇಪ್ ಹಾಕಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಸಮವಾಗಿ ನೆರಿಗೆನ ಇಟ್ಕೊಂಡು ನೀವು ಟೈಟಾಗಿ ಒಂದು ಪಿನ್ನನ್ನು ಹಾಕ್ಕೋಬೇಕಾಗುತ್ತೆ.
ನೋಡಿ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಮೇಲ್ಗಡೆ ಒಂದು ಪಿನ್ ಹಾಕಿ ಕೆಳಗಡೆಯಿಂದ ಈ ರೀತಿಯಾಗಿ ಸೊಂಟದ ಪಟ್ಟಿನ ಕಟ್ಕೊಂಡ್ರೆ ಆಯಿತು. ಈ ವಿಧಾನ ಅಂತೂ ಅಂದರೆ ತುಂಬ ಸುಲಭವಾಗಿ, ಅಂದರೆ ಈಗ ಸ್ಟಾರ್ಟಿಂಗ್ ಮಾಡ್ತಾಯಿದ್ದೀವಿ, ನಮಗೆ ಸ್ಯಾರಿ ಎಲ್ಲ ಉಡ್ಸೋದು ಬರಲ್ಲ ಅನ್ನೋರಿಗೆ ತುಂಬಾ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ಸುಮ್ಮನೆ ಬ್ಲೌಸ್ ಪೀಸನ್ನು ಇಟ್ಟು ಪೂಜೆ ಮಾಡೋದಕ್ಕಿಂತ ಈ ರೀತಿಯಾಗಿ ಬ್ಲೌಸ್ ಪೀಸನ್ನೇ ಬಳಸಿ ಈ ರೀತಿಯಾಗಿ ಅಮ್ಮನವ್ರಿಗೆ ಅಲಂಕಾರ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವಿಲ್ಲಿ ಬ್ಲೌಸ್ ಪೀಸನ್ನು ಯೂಸ್ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಸ್ಯಾರಿ ಥರನೇ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಎಲ್ಲ ಮಾಡ್ಕೊಂಡಾದ ನಂತರ ನಿಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಅಲಂಕಾರನ ಮಾಡ್ಕೋಬೋದು. ಇಲ್ಲಿ ತೆಂಗಿನಕಾಯನ್ನು ಇಟ್ಟು ಅದಕ್ಕೆ ಮುಖವಾಡನ ಇಡಬೇಕಾಗುತ್ತೆ. ನಾನಿಲ್ಲಿ ತೆಂಗಿನಕಾಯನ್ನು ಬಳಸಿಲ್ಲ, ಸುಮ್ಮನೆ ಶೋಗಲ್ವಾ, ಹಾಗಾಗಿ ಹಾಗೇ ಮುಖವಾಡನ ಇಟ್ಟು ಡೆಕೋರೇಷನನ್ನು ಮಾಡ್ಕೊಂಡಿದ್ದೀನಿ. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದರು ಅಮ್ಮನವರು. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.